ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಹಿಂದಿನ ಅಧ್ಯಾಯಗಳಲ್ಲಿ ನಾವು ನೋಡಿದ್ದೆವು, ನಾಮಧಾರಕನು ಬಹಳ ಕಷ್ಟಗಳಿಗೆ ಒಳಗಾಗಿ ಗಾಣಗಾಪುರಕ್ಕೆ ಹೋಗಿ ದತ್ತಾತ್ರೇಯನ ನಾಮಸ್ಮರಣೆ ಧ್ಯಾನವನ್ನು ಮಾಡಿ ತನ್ನ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಬೇಕೆಂಬುದಾಗಿ ಪ್ರಯಾಣವನ್ನು ಬೆಳೆಸುವಾಗ ಜಟಾಧಾರಿಯು ಭಸ್ಮಲೇಪಿತನೂ ಆಗಿರತಕ್ಕಂಥ ಯೋಗೇಶ್ವರರು ಸಿದ್ಧಮುನಿ ಎನ್ನತಕ್ಕಂಥವರು ನಾಮಧಾರಕನಿಗೆ ಭೇಟಿಯಾಗ್ತಾರೆ. ಭೇಟಿಯಾದ ಕ್ಷಣ ನಾಮಧಾರಕನು ಅವರ ಪಾದವನ್ನು ಹಿಡಿದು, ಹೇ ಪ್ರಭು ಯೋಗೇಶ್ವರ, ಹೇಗಾದರೂ ಮಾಡಿ ನನಗೆ ಕಷ್ಟಗಳಿಂದ ಪಾರು ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಸಿದ್ಧಮುನಿಗಳು ಒಂದು ಮಾತನ್ನು ಹೇಳುತ್ತಾರೆ. ಗುರುವನ್ನ ನಂಬಿರತಕ್ಕಂಥವರಿಗೆ ಕಷ್ಟಗಳು ದುಃಖಗಳು ಯಾವುದೂ ಇಲ್ಲ. ಭಗವಂತನು ಗುರುರೂಪದಲ್ಲಿ ಬರುವುದೇ ಅವನ ಭಕ್ತರನ್ನ ಉದ್ಧಾರ ಮಾಡೋಗೋಸ್ಕರವಾಗಿ. ನೀನು ಪೂರ್ಣ ನಂಬಿಕೆ ಇಟ್ಟಿಲ್ಲದೆ ಇರುವುದರಿಂದ ನಿನಗೆ ಆ ಭಾವನೆಗಳು ಜಾಗೃತವಾಗಿವೆ ಎಂಬುದಾಗಿ ಗುರು ಶಿಷ್ಯರ ಒಂದು ಉತ್ತಮವಾದಂಥ ಉದಾಹರಣೆಯಾಗಿರ್ತಕ್ಕಂಥ ದೀಪಕನ ಕಥೆಯನ್ನು ಹೇಳುತ್ತಾರೆ. ಹೇಳಿದ ಕ್ಷಣ ನಾಮಧಾರಕನಿಗೆ ಅನಿಸ್ತು, ಹೌದು, ಭಗವಂತನ ಮೇಲೆ ತಾನು ನಂಬಿರ್ತಕ್ಕಂಥ ಗುರುವಿನ ಮೇಲೆ ಪೂರ್ಣ ನಂಬಿಕೆ ನಾನು ಇಡದೇ ಇದ್ದಿದ್ದರಿಂದಲೇ ಈ ನನ್ನ ಮನಸ್ಸು ವಿಚಲಿತಗೊಳ್ತು ಎಂಬುದಾಗಿ ಯೋಗೇಶ್ವರರ ಸಿದ್ಧಮುನಿಗಳ ಪಾದವನ್ನು ಹಿಡಿದು ಸರಸ್ವತಿ ಗಂಗಾಧರನು ಪ್ರಾರ್ಥನೆಯನ್ನು ಮಾಡುತ್ತಾನೆ. ಗುರುವೇ, ಹೇಗಾದರೂ ಮಾಡಿ ನನ್ನ ಗುರುಗಳ, ನಾನು ನಂಬಿರತಕ್ಕಂತಹ ನರಸಿಂಹ ಸರಸ್ವತಿ ಸ್ವಾಮಿಗಳ ಪ್ರೀತಿಯ ಶಿಷ್ಯ ಭಕ್ತನಾಗುವಂತೆ, ಗುರುವಿನಲ್ಲಿ ನನ್ನ ಮನಸ್ಸು ಸುದೃಢವಾಗುವಂತೆ ನನಗೆ ಕರುಣೆಯನ್ನು ಮಾಡಿ ಮಾರ್ಗವನ್ನು ತೋರಿಸಿ ಎಂಬುದಾಗಿ ಬೇಡುತ್ತಾ, ತಾವಿರುವಂತಹ ಆಶ್ರಮ ಯಾವುದು, ತಮ್ಮ ಆಹಾರವೆಲ್ಲ ಪದ್ಧತಿಗಳು ಶೈಲಿಗಳು ಏನು, ಹೇಗಾದರೂ ನಾನು ಕೆಲಸಗಳನ್ನು ಮಾಡಿ ತಮ್ಮ ಬಳಿ ಇರ್ತೇನೆ ಎಂದಾಗ ಯೋಗೀಶ್ವರರು ಒಂದು ಮಾತನ್ನು ಹೇಳುತ್ತಾರೆ. ನರಸಿಂಹ ಸರಸ್ವತಿ ಗುರುಗಳು ಎಲ್ಲೆಲ್ಲಿ ವಾಸವಾಗಿದ್ದರೋ ಆ ಜಾಗಗಳೇ ನನ್ನ ವಾಸಸ್ಥಾನ, ನನ್ನ ಆಶ್ರಮ. ಗುರುಗಳ ನಾಮಸ್ಮರಣೆ ಪ್ರವಚನಗಳು, ಆ ನರಸಿಂಹ ಸರಸ್ವತಿ ಸ್ವಾಮಿಗಳ ಮಹಿಮೆಗಳಿರತಕ್ಕಂತಹ ವಿಚಾರಗಳು ಯಾರ್ಯಾರು ಮಾತಾಡ್ತಾರೋ ಅದೇ ನನಗೆ ಆಹಾರ ಎಂಬುದಾಗಿ ಆ ಗುರು ಚರಿತ್ರೆಯ ವರ್ಣನೆಯನ್ನು, ಗುರುಗಳ ಮಹಿಮೆಯ ವರ್ಣನೆಯನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೇಳಿದ ಕ್ಷಣ ನಾಮಧಾರಕನಿಗನಿಸ್ತು, ಹೌದು, ಗುರುಗಳ ಅನುಗ್ರಹವಿಲ್ಲದೆ ನಾವು ಏನನ್ನೂ ಸಾಧಿಸ್ತೇವೆ ಅಂದರೂ ಅದು ಸಾಧ್ಯವಿಲ್ಲದೆ ಇರತಕ್ಕಂಥ ಮಾತು. ಅದಕ್ಕಾಗಿ ನನಗೆ ಗುರುಗಳ ಮಹಿಮೆಯನ್ನ ತಿಳಿಸಿಕೊಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಸಿದ್ಧಮುನಿಗಳು ಪುರಾಣದ ಇನ್ನೊಂದು ಪ್ರಸಂಗವನ್ನು ಹೇಳುತ್ತಾರೆ. ಹಿಂದೆ ಅಂಬರೀಷ ಎಂಬತಕ್ಕಂತಹ ಚಕ್ರವರ್ತಿ ಇದ್ದ. ಉತ್ತಮವಾದಂತಹ ಚಕ್ರವರ್ತಿ, ಸೂರ್ಯವಂಶ ಸಂಭೂತನಾಗಿರ್ತಕ್ಕಂಥವನು. ಪ್ರತಿನಿತ್ಯ ಏಕಾದಶಿಯ ವ್ರತವನ್ನ, ಪ್ರತಿನಿತ್ಯ ಎಂದರೆ ತಿಂಗಳಲ್ಲಿ ಬರುವಂತಹ 2 ಏಕಾದಶಿಗಳನ್ನ ಪೂರ್ಣ ಭಕ್ತಿಯಿಂದ ಭಾವನೆಯಿಂದ ಆಚರಣೆಯನ್ನು ಮಾಡುತ್ತಿದ್ದ. ದೂರ್ವಾಸ ಮುನಿಗಳಿಗೆ ಒಮ್ಮೆ ಒಂದು ವಿಚಿತ್ರವಾದಂತಹ ಆಲೋಚನೆ ಬಂತು. ಇವನ ಈ ಏಕಾದಶಿ ವ್ರತವನ್ನ ಹೇಗಾದರೂ ಮಾಡಿ ನಾನು ಭಂಗ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕೆಂಬುದಾಗಿ ಅಂಬರೀಷನು ಇರತಕ್ಕಂತಹ ಆ ಏಕಾದಶಿ ವ್ರತ ಮಾಡುವ ಜಾಗಕ್ಕೆ ಬಂದು ತಲುಪ್ತಾರೆ. ಆ ಏಕಾದಶಿಯ ಮಾರನೇ ದಿವಸ ದ್ವಾದಶಿ, ಏಕಾದಶಿಯ ವ್ರತವನ್ನ
ಭಗವಂತನ ಪಾದಾರವಿಂದಗಳಿಗೆ ಅರ್ಪಿಸಿ ತನ್ನ ಆ ಉಪವಾಸವನ್ನು ಮುರಿಯುವ ಸಮಯ ಇನ್ನು ಕೆಲವೇ ಕ್ಷಣಗಳಿದ್ದವು. ದೂರ್ವಾಸರು ಅಂಬರೀಷನ ಬಳಿ ಬರ್ತಾರೆ. ಬಂದಾಕ್ಷಣ ಅಂಬರೀಷನಿಗೆ ಬಹಳ ಆನಂದವಾಯಿತು. ಈ ದೂರ್ವಾಸ ಮುನಿಗಳು ಶಿವನ ಅನುಗ್ರಹದಿಂದ, ಶಿವನ ಅಂಶವೇ ಹುಟ್ಟಿ ಬಂದಿರತಕ್ಕಂಥದ್ದು. ಆದ್ದರಿಂದ ಇವರು ನನ್ನ ಜಾಗಕ್ಕೆ ಬಂದಿದ್ದಾರೆಂಬುದಾಗಿ ಬೇಗ ಬೇಗ ತಮ್ಮ ಆನ್ಹೀಕಗಳನ್ನೆಲ್ಲ ಮುಗಿಸಿಕೊಂಡು, ಬನ್ನಿ ಈ ವ್ರತವನ್ನು ನಾನು ಮುಗಿಸಿಕೊಂಡು ನಿಮಗೆಲ್ಲರಿಗೂ ಆ ಊಟದ ವ್ಯವಸ್ಥೆಯನ್ನು ಮಾಡ್ತೇನೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ. ಯಾರು? ಅಂಬರೀಷ. ಅಂಬರೀಷನ ಪ್ರಾರ್ಥನೆಯ ಪ್ರಕಾರ ಅವನಿಂದ ಅರ್ಘ್ಯ ಪಾದ್ಯಾದಿಗಳನ್ನು ಸ್ವೀಕರಿಸಿ ದೂರ್ವಾಸರು ಗಂಗೆಯ ನದಿ ತೀರದಲ್ಲಿ ತಮ್ಮ ಸ್ನಾನಾದಿಗಳನ್ನೆಲ್ಲವನ್ನು, ಮಧ್ಯಾಹ್ನ ಸಮಯದ ಸ್ನಾನ ಎಲ್ಲವನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ಬಹಳ ತಡವಾಯಿತು. ಅಂಬರೀಷನು ಆ ಸಮಯಕ್ಕೆ, ಆ ಮುಹೂರ್ತಕ್ಕೆ ನಕ್ಷತ್ರಗಳ ಪ್ರಕಾರ ತನ್ನ ಆ ಉಪವಾಸವನ್ನು ಮುರಿಯದಿದ್ದರೆ ಆ ವ್ರತದ ಅಪೂರ್ಣವಾದಂತಹ ಪ್ರಸಂಗ ಜಾಗೃತವಾಗ್ತದೆ. ಅದಕ್ಕೋಸ್ಕರವಾಗಿ ದೂರ್ವಾಸರು ಬರಲೇ ಇಲ್ಲ ಎಂಬುದಾಗಿ ಆನ್ಹೀಕಗಳನ್ನೆಲ್ಲವನ್ನು ಮುಗಿಸಿ ತಮ್ಮ ಏಕಾದಶಿ ವ್ರತವನ್ನ ಮುಗಿಸಿದರು. ಆಶ್ರಮಕ್ಕೆ ಬಂದ ಕ್ಷಣ ದೂರ್ವಾಸರಿಗೆ ಸಿಟ್ಟು ಬಂತು. ಅತಿಥಿಗಳು ಬರುವುದು ತಿಳಿದಿದ್ದರೂ ನೀನು ಅತಿಥಿಗಳನ್ನು ಬಿಟ್ಟು ಈ ಪಾರಾಯಣವನ್ನು ಮುಗಿಸಿರತಕ್ಕದಿದ್ದರಿಂದ ನಿನಗೆ ಶಾಪವನ್ನು ಕೊಡ್ತೇನೆ, ಬಹಳಷ್ಟು ಜನ್ಮಗಳನ್ನ ಈ ಭೂಮಿಯ ಮೇಲೆ ನೀನು ತಾಳಬೇಕು ಎಂಬುದಾಗಿ ಶಾಪವನ್ನು ಕೊಡ್ತಾರೆ ದೂರ್ವಾಸರು. ಬಹಳ ದುಃಖವಾಯಿತು ಅಂಬರೀಷನಿಗೆ. ಈ ಯಾವುದೇ ತರಹದ ಅಪಮಾನಗಳು ಮಾಡುವ ಮನಸ್ಸು ನನ್ನದಿರಲಿಲ್ಲ. ಆ ವ್ರತ ಮುಗಿಸಲೇಬೇಕೆಂಬತಕ್ಕಂಥ ವಿಚಾರದಿಂದ ನಾನು ಮಾಡಿದ್ದು ಎಂಬುದಾಗಿ ಮಹಾವಿಷ್ಣುವನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ಹೇ ಪ್ರಭು, ಇದರಲ್ಲಿ ನನ್ನ ಯಾವುದೂ ತಪ್ಪು ಇರಲಿಲ್ಲ, ಹೇಗಾದರೂ ನನ್ನನ್ನು ರಕ್ಷಿಸು ಎಂಬುದಾಗಿ ಬೇಡಿದ ಕ್ಷಣ ಮಹಾವಿಷ್ಣುವು ಅಲ್ಲಿ ಪ್ರಗಟರಾಗಿ ದೂರ್ವಾಸರು ಈಶ್ವರಾಂಶ ಸಂಭೂತರು. ಅದಕ್ಕೋಸ್ಕರವಾಗಿ ಅವರಲ್ಲಿ ಕೇಳುತ್ತಾರೆ, ಈ ಅಂಬರೀಷನು ನನ್ನ ಪ್ರೀತಿಯ ಭಕ್ತನು, ಅವನು ಈ ವ್ರತದ ಆಚರಣೆಯನ್ನು ಮಾಡುವುದೇ ನನ್ನನ್ನು ಒಲಿಸಗೋಸ್ಕರವಾಗಿ. ಈಗ ಅವನು ಯಾವುದೇ ದೋಷಗಳಿಲ್ಲ, ಅವನ ಬದಲಾಗಿ ಈ ಶಾಪವನ್ನು ನಾನು ಸ್ವೀಕರಿಸುತ್ತೇನೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಮಹಾವಿಷ್ಣುವು ಈ ದೂರ್ವಾಸ ಋಷಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ದೂರ್ವಾಸರಿಗೆ ಮನಸ್ಸಿಲ್ಲ ಅನಿಸ್ತಂತೆ. ಮುಂದೆ ಯಾವುದೋ ಒಂದು ವಿಚಾರ ನಡೆಯತಕ್ಕಂಥದ್ದುಂಟು ಭೂಮಿಯ ಮೇಲೆ, ಅದಕ್ಕೆ ಈ ನಾಟಕವಾಡಿರತಕ್ಕಂಥದ್ದು, ಈ ದುರ್ಬುದ್ಧಿ ನನ್ನ ಮನಸ್ಸಿನಲ್ಲಿ ಜಾಗೃತವಾಗಿರುವುದೇನೋ ಎಂಬುದಾಗಿ ವಿಷ್ಣುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಹೇ ಪ್ರಭು, ನಾನು ತಿಳಿದು ಈ ಕಾರ್ಯ ಮಾಡಲಿಲ್ಲ, ಮನಸ್ಸು ಆ ಸಮಯದಲ್ಲಿ ಈ ವಿಚಾರ ಬಂತು, ನಾನು ದುಃಖದಲ್ಲಿ ಶಾಪವನ್ನು ಕೊಟ್ಟೆ, ನೀನು ಸ್ವೀಕಾರ ಮಾಡಬಹುದು. ಈ ಭೂಮಿಯ ಮೇಲೆ ಸಾಕಷ್ಟು ರಕ್ಕಸರು ರಾಕ್ಷಸರೆಲ್ಲ ಬಂದು ಜಾಗೃತವಾದಾಗ ಅವರನ್ನು ಶಿಕ್ಷಿಸಲು, ಸಂಹರಿಸಲು ನೀನು ರೂಪವನ್ನು ತಾಳು ಎಂಬುದಾಗಿ ಆ ಶಾಪವನ್ನ ಅಂಬರೀಷನಿಂದ ವಿಷ್ಣುನ ಮೇಲೆ ಕೊಡ್ತಾರೆ. ಈ ಶಾಪದ ಫಲದಿಂದಲೇ ಭಗವಂತನು ದಶಾವತಾರಗಳನ್ನು ತಾಳ್ತಾನೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಹೀಗೆ 10 ಅವತಾರಗಳು ಮುಖ್ಯವಾದಂತಹ ಅವತಾರಗಳು. ಮತ್ತಷ್ಟು ಅಲ್ಲಿ ಬಹಳಷ್ಟು ಜನ್ಮಗಳು ಪಡೆಯಬೇಕೆಂಬತಕ್ಕಂಥ ಶಾಪ ಪಡೆದಿರತಕ್ಕಂಥದ್ದು ವಿಷ್ಣು. ಮತ್ತಷ್ಟು ಅವತಾರಗಳು ಭಗವಂತನು ಮಹಾವಿಷ್ಣುವು ಗುರುವಿನ ರೂಪದಲ್ಲಿ ಭೂಮಿಯ ಮೇಲೆ ಜಾಗೃತವಾಗಿ ನಮ್ಮಂತಹ ಮಂದಾಧಿಕಾರಿಗಳು, ಯಾವ ವಿಚಾರವೂ ಅರಿಯದೇ ಇರತಕ್ಕಂಥವರು, ನಮ್ಮನ್ನು ಉದ್ಧಾರ ಮಾಡೋಗೋಸ್ಕರವಾಗಿ ಪರಮಾತ್ಮನು ಗುರುವಿನ ರೂಪದಲ್ಲಿ ಜನಿಸ್ತಾನೆ.
ಜನಿಸಿ ನಮ್ಮೆಲ್ಲರ ಉದ್ಧಾರದ ಮಾರ್ಗವನ್ನ ನಮಗೆ ತೋರಿಸಿಕೊಡುತ್ತಾನೆ. ಗುರುವಿನ ಅನುಗ್ರಹವಿಲ್ಲದೆ ನಮಗೆ ಯಾವುದೇ ವಿಚಾರಗಳು ಸಾಧಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇಂದು ಬಂದು ನಾನು ಗುರುಚರಿತ್ರೆ ನಿಮ್ಮ ಮುಂದೆ ಹೇಳುತ್ತಿದ್ದೇನೆ ಎಂದರೆ ಅದರಲ್ಲೂ ಭಗವಂತನ ಗುರು ರೂಪದಲ್ಲಿ ಬಂದಂತಹ ಭಗವಂತನ ಅಲ್ಲಿ ಒಂದು ಸುದೃಢವಾದಂತಹ ಸಂಕಲ್ಪ ಉಂಟು. ಇಲ್ಲವಾದರೆ ನಮ್ಮ ಬಾಯಿಗಳೇ ಬರೋದಿಲ್ಲ, ಮಾತುಗಳೇ ನಮ್ಮ ಮನಸ್ಸಿನಿಂದ ಬರೋದಿಲ್ಲ. ಆದ್ದರಿಂದ ಯಾವುದೇ ಕೆಲಸಗಳಲ್ಲಿ ನಾವು ಸಾಧಿಸಬೇಕು, ಸಾಧನೆಯನ್ನು ಮಾಡಬೇಕು, ಭಗವಂತನ ಪ್ರಾಪ್ತಿ ನಮಗೆ ಬೇಕು ಎಂದರೆ ಗುರುವಿನ ಮಾರ್ಗದರ್ಶನ ನಮಗೆ ಬೇಕು. ಇಲ್ಲದೇ ಇದ್ದರೆ ಸಾಧ್ಯವೇ ಇಲ್ಲ. ಈ ವಿಚಾರ ನಾಮಧಾರಕನಿಗೆ ಸರಸ್ವತಿ ಗಂಗಾಧರರಿಗೆ ತಿಳಿದಿತ್ತು. ಅದಕ್ಕೋಸ್ಕರವಾಗಿ ಅವರು ಸರಸ್ವತಿ ಗಂಗಾಧರರು ಸಿದ್ಧ ಮುನಿಗಳ ದರ್ಶನವಾದ ಕ್ಷಣ ಅವರ ಪಾದಾರವಿಂದಗಳನ್ನು ಹಿಡಿದು ನನ್ನನ್ನು ಉದ್ಧಾರ ಮಾಡಲೇಬೇಕೆಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಈ ವಿಚಾರ ಮುಗಿಯುವಷ್ಟರಲ್ಲಿ 3ನೇ ಅಧ್ಯಾಯ ಮುಗಿಯಿತು. ಮುಂದಿನ ಭಾಗದಲ್ಲಿ, ಮುಂದಿನ ಅಧ್ಯಾಯದಲ್ಲಿ ನಮ್ಮ ದತ್ತ ಮಹಾರಾಜನ ಅವತಾರ ಹೇಗಾಯಿತು, ಅವನು ಯಾವ ತರಹದ ಲೀಲೆಗಳನ್ನು ಮಾಡಿದ, ಆ ವಿಚಾರಗಳನ್ನೆಲ್ಲವನ್ನು ಕೇಳೋಣವಂತೆ. ಜೈ ಜೈ ರಘುವೀರ ಸಮರ್ಥ, ಜೈ ಜೈ ಗುರುದೇವ ದತ್ತ. ಭಗವಾನ್ ಸದ್ಗುರು ಶ್ರೀಧರ ಗುರುದಾಸ್.